ಗುಡ್ ನ್ಯೂಸ್ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಒಂದು ಡಿ ಬಾಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್, ಶುಭ ಸುದ್ದಿ ಸಿಕ್ಕಿದೆ. ಒಂದು ಡಿ ಬಾಸ್ ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಒಂದು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಗುಡ್ ನ್ಯೂಸ್, ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಏನ್ ಹೇಳಿದ್ರು, ಸೊ ಅದು ದರ್ಶನ್ ಅವರು ಕೂಡ ನಮ್ಮ ಮಗ ಇದ್ದ ಹಾಗೆ, ಅವರನ್ನ ಬಿಟ್ಬಿಡಿ, ನಮ್ಮ ಜೀವನವನ್ನ ಸಾಯೋವರೆಗೂ ಅವರು ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಒಂದು ದರ್ಶನ್ ರವರ ಪರವಾಗಿ ಒಂದು ರೇಣುಕಾ ಸ್ವಾಮಿಯ ತಂದೆ ತಾಯಿಯವರು ಹೇಳಿದ್ದಾರಂತೆ. ಸೊ ಅದಕ್ಕೆ ಕೋರ್ಟ್ ತೀರ್ಪು ಏನಿಡುತ್ತೆ, ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ ಏನು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತರಕ್ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ದರ್ಶನ್ ರವರು ಈಗಾಗಲೇ ಒಂದು ಜೈಲಿನಲ್ಲಿ ಇದ್ದಾರೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ. ಸೊ ಈಗಾಗಲೇ ಒಂದು ಜೈಲಿನಲ್ಲಿ ಇದ್ದಾರೆ, ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯನೇ. ಸೊ ತುಂಬಾನೇ ಒಂದು ಕಷ್ಟಪಟ್ಟು ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ರು. ಸೊ ಇಷ್ಟು ದಿನಗಳಾದ್ರೂ ಕೂಡ ಒಂದು ತುಂಬಾ ಒಳ್ಳೆಯ ಕೆಲಸಗಳನ್ನ ದರ್ಶನ್ ರವರು ಮಾಡಿದ್ರು. ಸೊ ಯಾಕಪ್ಪ ಅಂತಂದ್ರೆ ಒಂದು ಹಲವಾರು ದಾನ ಧರ್ಮಗಳನ್ನಾಗ್ಲಿ, ಸೊ ಹಲವಾರು ಒಂದು ಪ್ರಾಣಿಗಳನ್ನ ಒಂದು ಡಿ ಬಾಸ್ ದರ್ಶನ್ ರವರು ಸಾಕಿದ್ರು. ಅಂತಹ ಡಿ ಬಾಸ್ ದರ್ಶನ್ ರವರು ಒಂದು ಸಮಯದ ಕೈಗೆ ಬುದ್ಧಿಯನ್ನ ಕೊಟ್ಬಿಟ್ಟು, ಒಂದು ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಬಿಟ್ಟು, ಸೊ ಏನೋ ತಿಳಿಯದೇನೋ ಈ ಕೆಲಸವನ್ನ ಮಾಡ್ಬಿಟ್ರು. ಆದ್ರೆ ಇಂದಿಗೂ ಕೂಡ ಆ ಕೆಲಸ ಮಾಡಿದ್ದಕ್ಕೆ ನಾನು ತಪ್ಪು ಮಾಡಿದೆ ಅಂತಕ್ಕಂಥ ಒಂದು ವಿಷಯದಿಂದ ಒಂದು ಕೊರಗ್ತಾ ಇದ್ದಾರೆ. ಅದೆಲ್ಲ ನಮಗೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಸೊ ದರ್ಶನ್ ರವರಿಗೆ ಯಾರು ಕೂಡ ಒಂದು ಸಪೋರ್ಟ್ ಅನ್ನ ನೀಡ್ತಿಲ್ಲ. ಒಂದು ಅಭಿಮಾನಿಗಳ ಪ್ರೀತಿ ಬೆಂಬಲ ಯಾವಾಗ್ಲೂ ಡಿ ಬಾಸ್ಗೆ ಇದ್ದೇ ಇರುತ್ತೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರಿಗೆ ಬೇಲ್ ಸಿಗಲು ಒಂದು ತುಂಬಾನೇ ಪ್ರಯತ್ನವನ್ನ ಬೇಲ್ ಕೊಡಿಸಲು ಒಂದು ನ್ಯಾಯಾಧೀಶರು ಕೂಡ ಮಾಡಿದ್ರು. ಆದ್ರೆ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಬೇಲ್ಗೆ ಟ್ರೈ ಮಾಡಬೇಡಿ. ಇನ್ನು 1 ವರ್ಷಗಳ ಕಾಲ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ ಅನ್ನೋದನ್ನ ಒಂದು ಸ್ಪಷ್ಟವಾಗಿ ಒಂದು ಕೋರ್ಟ್ ಮಾಹಿತಿಯನ್ನ ತೀರ್ಪನ್ನ ನೀಡ್ಬಿಟ್ಟಿತ್ತು. ಆದ್ರೆ ದರ್ಶನ್ ಅವರ ಪರ ವಕೀಲರು ತುಂಬಾನೇ ಒಂದು ಕಷ್ಟಪಟ್ಟರು ಕೂಡ ಯಾವುದೇ ರೀತಿಯಾದ ಒಂದು ಮಾಹಿತಿ ಆಗ್ಲಿ, ಸೊ ಯಾವುದೇ ರೀತಿಯಾದ ಒಂದು ಸರಿಯಾದ ಮಾಹಿತಿ ಸಿಗ್ಲಿಲ್ಲ. ಸೊ ದರ್ಶನ್ ಅವರನ್ನ ಒಂದು ಬೇಲ್ ಸಿಗೋದಿಲ್ಲ, ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ಕಾಂಟ್ಯಾಕ್ಟ್ ಅನ್ನ ಮಾಡಬೇಡಿ, ಸೊ ಯಾವುದೇ ಕಾರಣಕ್ಕೂ ಕೋರ್ಟಿನ ಟೈಮನ್ನ ವೇಸ್ಟ್ ಮಾಡಬೇಡಿ ಅನ್ನೋ ಮಾತನ್ನ ಒಂದು ಹೇಳ್ಬಿಟ್ರು. ಸೊ ಅದಾದ ನಂತರ ಏನಾಯ್ತಪ್ಪ ಅಂತಂದ್ರೆ, ಇದೀಗ ದರ್ಶನ್ ರವರಿಗೆ ಒಂದು 2 ಪ್ಲಾನ್ ಗಳನ್ನ ಒಂದು ವಕೀಲರು ಮಾಡಿದ್ದಾರೆ. ಸರ್ ನೋಡ್ಬೇಕಪ್ಪ ಅಂತಂದ್ರೆ ಒಂದು ಈ ರೀತಿಯಾದ ಹೇಳಿಕೆನ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರು ಕೊಟ್ಟಿದ್ದಾರೆ. ಸೊ ಏನಪ್ಪಾ ಅಂತ ಅಂದ್ರೆ, ಇಲ್ಲ ದರ್ಶನ್ ರವರನ್ನ ಬಿಟ್ಬಿಡಿ, ನಮ್ ಸಾಯೋವರೆಗೂ ನಮ್ ಜೀವನವನ್ನ ಅವ್ರು ನೋಡ್ಕೊಂಡ್ರೆ ಮುಗೀತು. ಸೊ ನನ್ನ ಮಗ ಇದ್ರು ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ವೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ದರ್ಶನ್ ರವರು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಮಾತನ್ನ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರು ಹೇಳಿದ್ದಾರಂತೆ. ಹಾಗೆ ಇನ್ನೊಂದು ವಿಷಯವನ್ನ ಒಂದು ವಕೀಲರು ಚರ್ಚೆ ಮಾಡಿದ್ದಾರೆ. ಸೊ ನೋಡ್ಬೇಕಪ್ಪ ಅಂತಂದ್ರೆ ವಕೀಲರು ಒಂದು ಕೋರ್ಟ್ನ ಮುಂದೆ ಒಂದು ವಿಷಯವನ್ನ ಮುಂದಿಡಲಿದ್ದಾರೆ. ಸೊ ಅದು ಏನಪ್ಪಾ ಅಂತಂದ್ರೆ ಉದ್ಯೋಗ ಹಾನಿ ಹಾಗೆ ಮತ್ತು ಒಂದು ತಾಯಿಯ ಅನಾರೋಗ್ಯವನ್ನ ಮುಂದಿಟ್ಟುಕೊಂಡು ದರ್ಶನ್ ರವರಿಗೆ ಬೇಲ್ ಕೊಡಿಸುವ ಒಂದು ವಿಚಾರದಲ್ಲಿ ಒಂದು ದರ್ಶನ್ ಪರ ವಕೀಲರು ಇದ್ದಾರೆ. ಯಾಕಪ್ಪ ಅಂತಂದ್ರೆ ಉದ್ಯೋಗ ಹಾನಿಯ ಮಾಹಿತಿಯನ್ನ ಇಟ್ಕೊಂಡು, ಹಾಗೆ ಒಂದು ದರ್ಶನ್ ರವರ ತಾಯಿಗೆ ಒಂದು ಹುಷಾರಿಲ್ಲ, ಅದೇ ಒಂದು ಕಾರಣವನ್ನ ಇಟ್ಕೊಂಡು ದರ್ಶನ್ ರವರಿಗೆ ಬೇಲ್ ಕೊಡಿಸುವ ಎಲ್ಲಾ ಸಾಧ್ಯತೆಯನ್ನ ಒಂದು ವಕೀಲರು ದರ್ಶನ್ ಪರ ವಕೀಲರು ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಜನ ದರ್ಶನ್ ರವರು ಹೊರಗಡೆ ಬರಬಾರ್ದು, ಅವ್ರು ಮಾಡಿರೋ ತಪ್ಪಿಗೆ ಅವರು ಹೊರಗಡೆ ಇರಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರೆ, ಇನ್ನೊಂದಿಷ್ಟು ಜನ ಇಲ್ಲ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ, ಏನೋ ಒಂದು ತಿಳಿದೇನೆ ಆಗೋಗಿದೆ, ದರ್ಶನ್ ರವರು ಹೊರಗಡೆ ಬರಬೇಕು, ಆದಷ್ಟು ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರು ಹೊರಗಡೆ ಬರ್ಬೇಕಾ ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆ ಇರ್ಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.